ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಜಿಕೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರೂ ನಾನು ಆಹ್ವಾನಿಸುತ್ತೇನೆ. ಹೊಸ ತಿಂಗಳು, ಈ ಏಪ್ರಿಲ್ ತಿಂಗಳಿಗೆ ಕರ್ತನು ನಮಗೆ ಕೊಡ್ತಾ ಇರುವಂತ ವಾಗ್ದಾನದ ಕುರಿತು ನಾವಿವತ್ತು ಸ್ಟಡಿ ಮಾಡೋಣ. ಈ ದಿನ ನಾವು ನೋಡ್ತಾ ಇರುವಂತ ವಾಗ್ದಾನ ವಚನ ಚೆಫನ್ಯ 3ನೇ ಅಧ್ಯಾಯ 17ನೇ ವಚನ. ಚೆಫನ್ಯ 3:17 ಹಳೆ ಒಡಂಬಡಿಕೆಯಲ್ಲಿ ಈ ಪುಸ್ತಕ ಇರುವಂತದ್ದಾಗಿದೆ. ಓದ್ಕೊಳ್ಳೋಣವಾ? ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಗೈವನು ಎಂದು ಹೇಳೋಣವಾಗುವುದು. ಈ ವಾಗ್ದಾನ ಇಸ್ರಾಯೇಲರಿಗೆ ಕೊಡಲಾಗಿದೆ. ಇಸ್ರಾಯೇಲರು ದೇವರನ್ನು ಬಿಟ್ಟು ದೂರ ಹೋಗಿ ಎಷ್ಟೋ ಲೋಕದಲ್ಲಿ ಸೆರೆವಾಸವನ್ನು ಅನುಭವಿಸಿ ಕಷ್ಟಪಟ್ಟು ಮಾತ್ರವಲ್ಲದೆ ತಿರುಗಿ ಅವರು ಪಶ್ಚಾತ್ತಾಪ ಪಡೋದರಿಂದ ಅವರಿಗೆ ದೇವರು ಈ ವಾಗ್ದಾನವನ್ನು ನಾನು ನೆರವೇರಿಸ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ನಾವು ಸುಮಾರು 5 ಕಾರ್ಯಗಳನ್ನ ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡೋದನ್ನ ನಾವು ನೋಡ್ತೇವೆ. ಆ 5 ಕಾರ್ಯಗಳನ್ನು ನಿಮಗೂ ಸಹ ಈ ದಿನ ಮತ್ತು ಈ ತಿಂಗಳು ಕರ್ತನು ವಾಗ್ದಾನ ಮಾಡ್ತಾ ಇದ್ದಾರೆ. ಒಂದನೇದಾಗಿ ಯಾವುದು ಎಂಬುದಾಗಿ ನಾವು ನೋಡುವಾಗ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಹಾಗಾದ್ರೆ ಇವತ್ತು ನೀವು ಹೇಳ್ಬೋದು, ನಾನು ತುಂಬಾ ವೀಕ್ ಆಗಿದ್ದೀನಿ, ನನಗೆ ಇದಾಗ್ತಾ ಇಲ್ಲ, ನಾನು ಒಂದು ಬಲಹೀನವುಳ್ಳ ವ್ಯಕ್ತಿ, ಅಥವಾ ನನಗೆ ಸರಿಯಾದ ರೀತಿಯಲ್ಲಿ ವಿದ್ಯೆ ಅಂಟ್ತಾ ಇಲ್ಲ, ನನಗಷ್ಟು ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಒಂದು ವೇಳೆ ನೀವು ಸೇವೆನೂ ಮಾಡ್ತಾ ಇರ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಕೆಲಸ ಮಾಡ್ತಾ ಇರ್ಬೋದು ನೀವು, ಅಥವಾ ನನಗೆ ಇನ್ಫ್ಲೂಯೆನ್ಸ್ ಆದಂಥ ವ್ಯಕ್ತಿ ಯಾರೂ ಇಲ್ಲ, ನನಗೆ ಪರಿಚಯ ಮಾಡಿಕೊಡಂಥ ವ್ಯಕ್ತಿ ಯಾರೂ ಇಲ್ಲ ಎಂಬುದಾಗಿ ನೀವೆಲ್ಲ ಹೇಳ್ಕೊಳ್ತಾ ಇರ್ಬೋದು. ಆದರೆ ಒಂದು ಸಂತೋಷದ ಸುದ್ದಿ ಇಲ್ಲಿ ನಾವು ನೋಡ್ತೀವಿ. ಏನಂದ್ರೆ, ನಿನ್ನ ಮಧ್ಯದಲ್ಲಿರುವಂಥ ದೇವರು ಶೂರನಾಗಿದ್ದಾರೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಅಂದ್ರೆ ಗಾಡ್ ಇಸ್ ಸ್ಟ್ರಾಂಗ್, ದೇವರು ಶೂರರಾಗಿದ್ದಾರೆ. ಇಸ್ರಾಯೇಲರು ನೀವು ನೋಡಿ, ಅದು ಚಿಕ್ಕ ದೇಶ,
ಮಾತ್ರವಲ್ಲದೆ ಅವರು ಎಲ್ಲರಿಂದ ತುಳಿದಾಡಲ್ಪಟ್ಟವರು, ತಿರಸ್ಕರಿಸಲ್ಪಟ್ಟವರು. ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಅವರಿಗೆ, ನಾನು ಶೂರನಾಗಿದ್ದೇನೆ, ನಿಮಗೋಸ್ಕರವಾಗಿ ನಾನು ಶೂರನಾಗಿದ್ದೇನೆ, ನೀವು ಭಯಪಡಬೇಡಿ. ನೀವು ಚಿಕ್ಕವರಾಗಿದ್ರು, ನೀವು ಬಲಹೀನರಾಗಿದ್ರು, ಶೂರನಾಗಿದ್ದೇನೆ. ಇವತ್ತು ಇಸ್ರಾಯೇಲ್ ದೇಶವನ್ನ ಮುಳುಗಿಸಕ್ಕೆ, ಅಣಗಿಸಕ್ಕೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ರು, ಲೋಕದ ಯಾವುದೇ ಮಿಲಿಟರಿಗಳು ಟ್ರೈ ಮಾಡ್ತಾ ಇದ್ರು ಸಹ ಅವರು ಮುಳುಗ್ಸಕ್ಕಾಗಲ್ಲ, ಅಣಗಿಸಕ್ಕಾಗಲ್ಲ. ಯಾಕೆ ಗೊತ್ತಾ? ಈ ವಾಗ್ದಾನ ದೇವರವರಿಗೆ ಅನೇಕ ವರ್ಷಗಳ ಹಿಂದೆ ಮಾಡಿದ್ದಾರೆ. ಅವರ ಮಧ್ಯದಲ್ಲಿ ಶೂರರಾಗಿರೋದ್ರಿಂದ ಇಡೀ ಪ್ರಪಂಚದ ದೇಶದ ಅವರಿಗೆ ವಿರುದ್ಧವಾಗಿ ಬರಲಿ, ಯಾವುದೇ ದೇಶದ ಮಿಲಿಟರಿಗಳು ಅವ್ರಿಗೆ ವಿರುದ್ಧವಾಗಿ ಬರಲಿ, ಆ ಶೂರನಾದ ದೇವರನ್ನ, ಇಸ್ರಾಯೇಲರನ್ನ ಸೋಲಿಸಕ್ಕೆ ಆಗದು. ಅದು ಒಂದನೇದಾಗಿ. ಹಾಗಾದ್ರೆ ನಿಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಇರೋದಾದ್ರೆ ನೀವು ಭಯಪಡಬೇಡಿ. ಇನ್ಫ್ಲುಯೆನ್ಸ್ ವ್ಯಕ್ತಿ ಇಲ್ಲದೆ ಇರಬಹುದು, ನೀವು ಬಲಹೀನರಾಗಿರ್ಬೋದು, ಆದರೆ ದೇವರ ಬಲ ನಿಮ್ಮ ಬಲಹೀನತೆಯಲ್ಲಿ ಪೂರ್ಣ ಸಾಧಕ ಆಗ್ತದೆ. ಎರಡನೇದಾಗಿ ಅಲ್ಲಿ ನಾವು ನೋಡುವಾಗ, ನಿನ್ನನ್ನು ಆತನು ರಕ್ಷಿಸುವನು. ಇಲ್ಲಿ ಇಸ್ರಾಯೇಲರಿಗೆ ದೇವರು ಹೇಳ್ತಾ ಇರೋದು, ಎಷ್ಟೋ ವೈರಿಗಳು, ಮಿಲಿಟರಿಗಳು, ಸೈನ್ಯಗಳು ನಿಮ್ಗೆ ವಿರುದ್ಧವಾಗಿ ಬಂದರು, ನಾನು ನಿಮ್ಮನ್ನ ರಕ್ಷಿಸ್ತೀನಿ. ಅದನ್ನ ಈಗ ನೀವು ನೋಡ್ತಾ ಇದ್ದೀರಾ, ದೇವರವರನ್ನ ರಕ್ಷಿಸ್ತಾ ಇದ್ದಾರೆ. ಅದೇ ತರ ನೀವು ಸಹ ಒಂದನೇದಾಗಿ ಆತ್ಮರಕ್ಷಣೆ ಹೊಂದಬೇಕು. ಅದು ಯೇಸುವಿನಿಂದ ಮಾತ್ರ ಸಾಧ್ಯ, ಆತನ ರಕ್ತ ಗಾಯದಿಂದ ಮಾತ್ರವೇ ಸಾಧ್ಯ. ಎರಡನೇದಾಗಿ ಅದು ಆತ್ಮರಕ್ಷಣೆ. ಆದರೆ ಎರಡನೇದಾಗಿ, ಇವತ್ತು ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅದರಿಂದ ನೀವು ಆಚೆ ಬರಕ್ಕಾಗ್ತಾ ಇಲ್ವಾ? ಪಶ್ಚಾತ್ತಾಪ ಪಡ್ರಿ. ನಿಮ್ಮ ಮಿಸ್ಟೇಕ್ ಏನಾದರೂ ಇದ್ರೆ ಪಶ್ಚಾತ್ತಾಪ ಪಡ್ರಿ. ದೇವರ ಹತ್ರ ಕೇಳಿ, ನಾನು ಮಾಡ್ಕೊಂಬಿಟ್ಟೆ ಈ ಮಿಸ್ಟೇಕ್ನ, ನನ್ನ ಕ್ಷಮಿಸು ದೇವರೇ ಎಂಬುದಾಗಿ ನೀವು ಕೇಳಿದಾಗ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಹಿಮದಂತೆ ಬಿಳುಪು ಮಾಡಿ ನಿಮ್ಮನ್ನ ಆ ಒಂದು ವ್ಯಥೆಯಿಂದ, ನೋವಿನಿಂದ, ಸಮಸ್ಯೆಯಿಂದ ನಿಮ್ಮನ್ನ ರಕ್ಷಿಸ್ತಾರೆ. ಮತ್ತೆ ಮೂರನೇದಾಗಿ ನಾವು ನೋಡಬೇಕಾದ್ರೆ, ನಿನ್ನಲ್ಲಿ ಉಲ್ಲಾಸಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ವಾಗ್ದಾನ ನಾವು ನೋಡೋದಾದ್ರೆ, ಇಸ್ರಾಯೇಲ್ಯರು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರುವಾಗ ಅವರು ತಾವು ಇರಿದವನನ್ನೇ ದೃಷ್ಟಿಸಿ ನೋಡಿ ಎದೆ ಬಡ್ಕೊಳ್ತಾ, ಅಯ್ಯೋ, ನಮ್ಮ ಹತ್ರ ಬಂದಂತ ಈ ಯೇಸುವನ್ನೇ, ನಮಗಾಗಿ ದೇವರಾಗಿ ಬಂದಂತ, ನಮ್ಮನ್ನ ಉನ್ನತವಾಗಿ ಇಡಬೇಕಾಗಿ ಬಂದಂತ ದೇವರನ್ನೇ ನಾವು ಧಿಕ್ಕರಿಸ್ಬಿಟ್ವಲ್ಲ, ತಿರಸ್ಕರಿಸ್ಬಿಟ್ವಲ್ಲ ಎಂಬುದಾಗಿ ಹೇಳಿ ಅವರು ಪಶ್ಚಾತ್ತಾಪ ಪಟ್ಟು ತಮ್ಮ ಹೃದಯವನ್ನು ಒಪ್ಪಿಸಿಕೊಡ್ತಾರೆ. ಆಗ ದೇವರು ಅವ್ರಿಗೆ ಹೇಳ್ತಾರೆ, ನಿನ್ನಲ್ಲಿ ನಾನು ಉಲ್ಲಾಸಿಸುವೆನು. ಅವರ ಉಲ್ಲಾಸಕ್ಕೆ ಕಾರಣ, ಆಧಾರ ಯೇಸು ಸ್ವಾಮಿನೇ ಆಗಿರ್ತಾರೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಸುತ್ತಮುತ್ತ ಅನೇಕ ಸಮಸ್ಯೆಗಳು, ಮುಳ್ಳುಗಳು ಇರಬಹುದು, ಆದರೆ ನಿಮ್ಮ ಒಳಗಡೆ ಹೃದಯದಲ್ಲಿ ನೀವು ಪಾಪ ಕ್ಷಮಿಸಲ್ಪಟ್ಟಿರೋದಕ್ಕೆ, ನೀವು ಪರಲೋಕ ರಾಜ್ಯಕ್ಕೆ ಯೇಸುವಿನ ಬಳಿ ನೀವು ಇರೋದಕ್ಕೆ ನಿಮಗೆ ನಿರೀಕ್ಷೆ ಇದಲ್ಲ, ಅದೇ ನಿಮ್ಮ ಉಲ್ಲಾಸಕ್ಕೆ ಕಾರಣವಾಗ್ತದೆ. ಇಲ್ಲೇ ಹೋದ್ರೆ ನಿಮ್ಗೆಲ್ಲಿಯೂ ಯಾವ ವಿಷಯದಲ್ಲೂ ನಿಮಗೆ ಉಲ್ಲಾಸ ಅನ್ನೋದು ಇರಲ್ಲ. ನಾಲ್ಕನೇದಾಗಿ ನಾವು ನೋಡ್ಬೇಕಾದ್ರೆ, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಇಸ್ರಾಯೇಲ್ಯರು ಯಾವಾಗ ತಮ್ಮ ಹೃದಯವನ್ನ, ತಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ರು, ಆ ಯೇಸುವನ್ನೇ ದೇವರೆಂಬುದ ಕರ್ತನನ್ನಾಗಿ ಅವರು ಅರಿಕೆ ಮಾಡಿದಾಗ ಅವರಿಗೆ ದೇವರಲ್ಲಿ ಪ್ರೀತಿ ಹೆಚ್ಚುತ್ತೆ, ಯೇಸುವಿನಲ್ಲಿ ಪ್ರೀತಿ ಹೆಚ್ಚುತ್ತೆ. ಯೇಸುವಿಗೆ ಇವರ ಪ್ರೀತಿಯಲ್ಲಿ ಯೇಸು ಸ್ವಾಮಿ ಮುಳುಗಿ ಹೋಗ್ತಾರೆ. ಅಂದ್ರೆ ಇವರಿಗೆ ಯೇಸು ಬಿಟ್ಟರೆ ಬೇರೆ ಇನ್ಯಾವ ಒಂದು ಪ್ರೀತಿ ಇವರಿಗೆ ಅವಶ್ಯಕತೆ ಇರಲ್ಲ ಎಂಬುದು ಇದರ ಅರ್ಥ. ಅದೇ ತರ ಪ್ರಿಯರೇ, ಇವತ್ತು ಈ ಲೋಕದಲ್ಲಿ ಅನೇಕರಿಗೆ ಪ್ರೀತಿ ಫೇಲ್ಯೂರ್ ಆಗಿರ್ಬೋದು, ಅನೇಕ ಕಾರ್ಯಗಳು ಫೇಲ್ಯೂರ್ ಆಗಿರ್ಬೋದು. ಆದರೆ ಭಯ ಪಡಬೇಡಿ, ದೇವರನ್ನ ನೀವು ಪ್ರೀತಿ ಮಾಡಿ ನೋಡಿ, ಆ ಪ್ರೀತಿಗಿಂತ ಯಾವ ಪ್ರೀತಿಯೂ ಶಾಶ್ವತ ಇಲ್ಲ. ಐದನೇದಾಗಿ, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿ ಗೈಯುವನು ಎಂದು ಹೇಳೋಣವಾಗುವುದು. ಹಾಗಾದ್ರೆ ಎಷ್ಟೋ ಜನ ಹೇಳ್ತಾರೆ, ನೋಡ್ದಾ, ಆ ಯೇಸು ಸ್ವಾಮಿ ಇವರಲ್ಲಿ ಆನಂದಿಸ್ತಾ ಇದ್ದಾರೆ, ಇವರಲ್ಲಿ ಹರ್ಷ ಹೊಂದ್ತಾ ಇದ್ದಾರೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಅದೇ ತರ ನೀವು ಸಹ ಕ್ರಿಸ್ತನಲ್ಲಿ ನೀವು ಆನಂದ ಪಡುವಾಗ, ಸಂತೋಷ ಪಡುವಾಗ, ಪ್ರಿಯ ದೇವರ ಮಕ್ಕಳೇ, ನೋಡಿ, ನಮಗೆ ಪಾಪ ಕ್ಷಮಾಪಣೆ ಅನ್ನೋದು, ನಾವೆಲ್ಲ ಎಷ್ಟು ಪಾಪ ಮಾಡಿದೀವಲ್ಲ, ಆ ಪಾಪವನ್ನು ಕ್ಷಮಿಸೋದಕ್ಕಾದ್ರೂ ದೇವರಿಗೆ ಎಂಥ ಗುಣ ಇದೆ. ಆ ಗುಣ ಇವತ್ತು ಯಾರಲ್ಲೂ ಇಲ್ಲ, ನಮ್ಮಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ. ಆದರೆ ಆ ಗುಣವನ್ನ ನಾವು ಪಡ್ಕೊಳ್ಬೇಕು ಅನ್ನೋದೇ ದೇವರು ಇಚ್ಛಿಸ್ತಾರೆ. ಸೊ ಹೀಗಾಗಿ ಇಲ್ಲಿ ದೇವರಲ್ಲೇ ಇವರು ಆನಂದಿಸಿ ಹರ್ಷಧ್ವನಿ ಕೊಯ್ತಾರೆ. ಇವ್ರಿಗೆ ಏನೆಲ್ಲ ಮೆಟೀರಿಯಲ್ ಆಗಿ, ಲೌಕಿಕವಾಗಿ ಐಶ್ವರ್ಯಗಳಿದ್ರು ಅದರಲ್ಲಿ ಇವ್ರಿಗೆ ಆನಂದ ಸಿಗಲ್ಲ, ಹರ್ಷ ಸಿಗಲ್ಲ. ಇವ್ರಿಗೆ ನಿಜವಾದ ಒಂದು ಆನಂದ, ಸಂತೋಷ, ಇವ್ರು ಪಶ್ಚಾತ್ತಾಪ ಪಟ್ಟು, ಅಯ್ಯೋ, ನಾವು ಇರಿದವನನ್ನೇ ನಾವು ಕೊಂದ್ಬಿಟ್ವಲ್ಲ ಎಂಬುದಾಗಿ
ಕಣ್ಣೀರಿಟ್ಟು ಅವ್ರು ದೇವ್ರ ಬಳಿಗೆ ಬರ್ತಾರಲ್ಲ, ಆವಾಗ ದೇವ್ರು ಏನು ಮಾಡ್ತಾರೆ, ಅವರ ಪ್ರೀತಿಯಲ್ಲಿ ಅವರು ಆನಂದಿಸ್ತಾರೆ. ಅದೇ ಥರ ನಿನಗೂ ಮಾಡ್ತಾರೆ. ನಿನ್ನ ಜೀವನದಲ್ಲಿ ಏನೆಲ್ಲ ಪಾಪ ನೀನು ಮಾಡಿದ್ಯಪ್ಪ, ಏನೆಲ್ಲ ಪಾಪ ನೀನು ಮಾಡಿದ್ಯಾನಮ್ಮ, ಏನೆಲ್ಲ ಪಾಪಗಳು ನಾವು ಮಾಡಿದೀವಲ್ಲಪ್ಪ, ಹಾಗಾದರೆ ನಾನು ಪಾಪಿ, ನಿನ್ನ ರಕ್ತದ ಮೂಲಕ ನಾನು ತೊಳೆದು ನನ್ನ ಕ್ಷಮಿಸಿ ಶುದ್ಧ ಮಾಡು ಎಂಬುದಾಗಿ ಕೇಳ್ರಿ. ಅವರು ಖಂಡಿತವಾಗಿ ಶುದ್ಧ ಮಾಡಿ ನಿನ್ನನ್ನು ಪ್ರೀತಿಸುವುದರಲ್ಲಿ ಅವರು ಹರ್ಷ ಉಳ್ಳವರಾಗ್ತಾರೆ. ನೀನು ಸಹ ಅವರ ಪ್ರೀತಿಯಲ್ಲಿ ಹರ್ಷ ಉಳ್ಳವನಾಗಿರ್ತೀಯ. ಕರ್ತನು ಈ ವಾಕ್ಯಗಳನ್ನು, ಈ ವಾಗ್ದಾನಗಳನ್ನು ನಿಮ್ಮ ಜೀವಮಾನದಲ್ಲಿ ಈ ತಿಂಗಳೆಲ್ಲ ನೆರವೇರಿಸಲಿ. ಭಯಪಡಬೇಡ್ರಿ, ನಿರಾಸರಾಗಬೇಡ್ರಿ. ಯಾರಿಗಾದ್ರೂ ಯಾವುದೇ ವಿಷಯದಲ್ಲಿ ನೋವು, ಕಾಯಿಲೆ, ವೇದನೆ ಇದೆಯಾ, ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಯಾವ ರೀತಿ ಸ್ವಸ್ಥತೆ ಮಾಡ್ತಾರೋ ಗೊತ್ತಿಲ್ಲ. ಕೆಲವು ಸಲ ಡಾಕ್ಟರ್ ಮೂಲಕನೇ ಮಾಡ್ತಾರೆ, ಕೆಲವರು ಸರ್ಜರಿ ಮೂಲಕನೇ ಮಾಡ್ತಾರೆ, ಕೆಲವು ಸಲ ಅದ್ಭುತದಿಂದಲೂ ಮಾಡ್ತಾರೆ, ಕೆಲವು ಸಲ ವಾಕ್ಯದಿಂದಲೂ ಮಾಡ್ತಾರೆ, ಕೆಲವು ಸಲ ನಾವು ಆಹಾರ ಅಥವಾ ನಮ್ಮ ವಾತಾವರಣದ ಬಗ್ಗೆ ಅಥವಾ ನಮ್ಮ ದೇಹದಲ್ಲಿ ಕೆಲವು ಸಲ ಕೆಲವು ವಿಟಮಿನ್ಗಳು ಕಡಿಮೆ ಆಗಿದ್ರೆ ಅದಕ್ಕೆ ಜ್ಞಾನ ಕೊಡ್ತಾರೆ, ಇಂಥದ್ದು ನೀನು ತಗೋ ಅಂತ ಹೇಳ್ತಾರೆ. ದೇವರು ನಮ್ಮನ್ನು ವಾಸಿ ಮಾಡುವಂಥದ್ದು ಹಲವಾರು ವಿಧಾನಗಳಿವೆ, ಸರಿನಾ? ಸೊ ಹೀಗಾಗಿ ಆ ವಿಧಾನದಲ್ಲೇ ದೇವರು ನಿಮ್ಮನ್ನು ನಡೆಸಲಿ, ಆಶೀರ್ವಾದ ಮಾಡಲಿ, ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ. ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ದೇವರೇ, ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಈ ತಿಂಗಳಿಗೆ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನಿನ್ನ ದೇವರಾದ ಕರ್ತನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಅದೇ ರೀತಿ ದೇವರೇ, ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಿ ನಡೆಸು. ಅವರ ಜೀವಿತದಲ್ಲಿ ಶೂರನಾಗಿಯೇ ಅವ್ರನ್ನ ನಡೆಸು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಸ್ವಂತ ನಿರೀಕ್ಷೆ ಏನಾಗಿದೆ? ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾದ ಎನ್ ಸ್ವಸ್ಥ ಗೈದನು. ಎನ್